ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಾ ಎಲ್ರಿಗೂ ಒಳ್ಳೇದು ಬಯಸ್ತಾ ಈ ಒಂದು ವರ್ಷ ಚೆನ್ನಾಗಾಗಲಿ ಅಂದ್ಕೊಳ್ತಾ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಸ್ ಯೂಶಲ್ ಇವತ್ತೇನು ಸ್ಪೆಷಲ್ ಅಂದರೆ ಅಡುಗೆಗಳು ಮಾತ್ರ ಚೆನ್ನಾಗಿ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋದು. ಹಳ್ಳಿಯಲ್ಲಿದ್ದರೆ ಏನಂತಾರೆ ಗೋಗಳು ಪೂಜೆ ಎಲ್ಲ ಮಾಡಬಹುದು. ಬಟ್ ನಾವು ಸಿಟಿಯಲ್ಲಿ ಆ ರೀತಿ ಎಲ್ಲ ಮಾಡೋಕ್ಕೆ ಆಪ್ಷನ್ ಇಲ್ಲ. ಹಾಗಾಗಿ ಎಲ್ಲ ಅಡುಗೆ ಮಾಡ್ಕೊಂಡು ಕಾಯ್ಕೊಂಡಿದ್ದೀವಿ. ಊಟ ಮಾಡಬೇಕು. ಮನೇಲಿ ಪೂಜೆ ಎಲ್ಲ ಆಯಿತು. ಆ ವ್ಲಾಗ್ಸು ಕೂಡ ಹಾಕ್ತೀನಿ ನೋಡಿ. ಆ್ಯಂಡ್ ಇವತ್ತು ನನ್ನ ಡ್ರೆಸ್ ಈ ರೀತಿ ಇದೆ. ಬ್ಯಾಕ್ ಕ್ಯಾಮ್ರಲ್ಲಿ ಕೂಡ ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಈ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಸಂಜೆ ನಾವು ಅಂಬಿಕಾ ಅಕ್ಕ ಇದ್ದಾರಲ್ಲ ನಮ್ಮ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡು, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ತೆಗ್ದಿರೋ ಅಂಥ ಕ್ಲಿಪ್ಪಿಂಗ್ಸ್. ಆ್ಯಕ್ಚುಲಿ ಅಂಬಿಕಾ ಅಕ್ಕ ಅವ್ರು ಬಂದ್ಬಿಟ್ಟು ಆಂಧ್ರ ಸ್ಟೈಲ್, ಅಂದರೆ ಅವ್ರ ಕಲ್ಚರ್ನ ಫಾಲೋ ಮಾಡ್ತಾರೆ. ಯೂಶ್ವಲಿ ನಿಮ್ಗೆ ಗೊತ್ತಂಗೆ ನಮ್ಮ ಸೌತ್ ಇಂಡಿಯಾ ಅಲ್ಲಿ ಅಂದರೆ ತಮಿಳ್ನಾಡು, ಕರ್ನಾಟಕ, ಆಂಧ್ರ 3 ಸ್ಟೇಟಲ್ಲೂ ಸಂಕ್ರಾಂತಿ ಅನ್ನೋದು ತುಂಬಾ ಗ್ರ್ಯಾಂಡಾಗಿ ಆಚರಣೆ ಅನ್ನೋದನ್ನು ಮಾಡ್ತಾರೆ. ಆ ಸ್ಟೇಟ್ಗೆ ತಕ್ಕಂತೆ ಆ ಕಲ್ಚರ್, ಏನಂತಾರೆ ಪದ್ಧತಿಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಆಂಧ್ರಲ್ಲಿ ಏನು ಅಂದರೆ ಈ ಥರ ಚಿಕ್ಕ ಮಕ್ಕಳನ್ನ ಕುಣಿಸಿ ಅವ್ರಿಗೆ 5 ರೀತಿಯಾದಂಥ ಕಾಯಿನು ಮತ್ತು ಎಳ್ಚೆ ಹಣ್ಣು, ಕಬ್ಬಿನ ಪೀಸಸ್ಸು, ಈ ಥರದ 5 ವೆರೈಟೀಸ್ ಎಲ್ಲ ಹಾಕಿ ದೃಷ್ಟಿ ತೆಗೆದು ತಲೆ ಮೇಲೆ, ಮಕ್ಕಳ ತಲೆ ಮೇಲೆ ಹಾಕೋದ್ರಿಂದ ಅವ್ರಿಗೆ ಒಳ್ಳೆ ಆರೋಗ್ಯ ಅನ್ನೋದು ಸಿಗತ್ತೆ, ಈ ವರ್ಷ ಪೂರ್ತಿ ಆರೋಗ್ಯವಾಗಿರ್ತಾರೆ ಅನ್ನೋದು ಅವ್ರು ನಂಬಿದಾರಂತೆ. ಹಾಗಾಗಿ ಅವರಿಬ್ರು ಮಕ್ಕಳು, ಟ್ವಿನ್ಸ್ ಇವರಿಬ್ರು. ಸೊ ಇವ್ರಿಗೆ ಅರ್ಶಿನ ಕುಂಕುಮ ಅಂದರೆ 5 ಜನ ಮುತ್ತೈದರು ಬಂದು ಈ ಒಂದು ಪದ್ಧತಿನ ಆಚರಣೆ ಮಾಡ್ತಾರಂತೆ. ಸೊ ನಮ್ಮನ್ನು ಕರೆದಿದ್ವಿ, ನಾವು ಹೋಗಿದ್ವಿ. ಜೊತೆಗೆ ಅವಾಗ ಇಲ್ಲ ಯದುವೀರ್ನು ಕುಣಿಸಿ ಅವನಿಗೂ ಮಾಡಬೇಕು ಅಂತ ಅಂದ್ಬಿಟ್ಟು ಯದುವೀರ್ಗೂ ಕೂಡ ಈ ಥರ ಕುಣಿಸಿ ಈ ಕಲ್ಚರ್ನ ಫಸ್ಟ್ ಟೈಮ್ ನಾವು ಮಾಡಿ ತುಂಬ ಖುಷಿ ಆಯಿತು. ಯದುವೀರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ನೋಡಿ ಅವ್ರು ಹಂಗೆ ಆಡ್ಕೊಂತಿರ್ತಾರೆ. ಅಕ್ಕಗೆ ಯದುವೀರಿಗೆ ನೀನೇ ಮಾಡ್ಬೇಕು ಫಸ್ಟ್. ಅಕ್ಕಗೆ ಹಾಂ ತೆಗಿಲ್ಲ ನಾನು. ಸೂಪರ್. ಮೇಲಿಂದ ಕೆಳಗಡೆ. ನೀವು ಕ್ಯೂ ಅನ್ನು ಯದುವೀರ್ ಸೋನಿತ್ರ ಮಳೆ ಎಪ್ಪಿಸ್ತಾ, ನೀನು ಕೊಂಚ ಮಳೆ ಎಪ್ಪಿಸ್ತಾ. ಸೋನಿ 4 ಜನ ಆಗುತ್ತಾ? 4 ಹಾಕ್ಬಾರ್ದು. ಆಮೇಲೆ ನೀವು ಹಾಕಿ ನಾವು ಬರ್ತೀವಿ. ಹಂಗ ಅನ್ಬಾರ್ದು ಚಾಮಿ. ಅಂಕಲ್ ಮಾಡ್ತಾರೆ. ಪುಟ್ಕಲ್ ಹಾಕು, ಪುಟ್ಕಲ್ ಹಾಕು. ಅವನಿಗೆ ಬರಲ್ಲ. ಸೂಪರ್. ಅಲ್ಲೇ ಪಾಯಸ ಮಾಡಿದ್ರು. ಸೊ ಪಾಯಸ ತಿನ್ಕೊಂಡು ತಿರ್ಗಾ ಪಿನ್ನಿ ಮನೆ ಹತ್ರ ಬಂದ್ವಿ. ಯಾಕಂದರೆ ನಾಳೆ ಇದ್ಕಿದ್ದವರೆ ಸಾರು ಮಾಡಬೇಕಲ್ಲ, ಅಲ್ಲೆಲ್ಲ ಇದ್ಬೇಕಾಗಿತ್ತು. ಹಾಗಾಗಿ ಶೋಭಾ ಆಂಟಿ, ಅನ್ಸು ಆಂಟಿ, ನಮ್ಮ ಭಾಗ್ಯ ಪಿನ್ನಿ, ನಾನು ಎಲ್ಲರೂ ಸೇರಿಕೊಂಡು ಎಲ್ಲ ಇದ್ಕಿದ್ವಿ. ಅವರೇ ಎಲ್ಲ ಇದ್ಬಿಟ್ಟು ನಾನು ತಿರ್ಗಾ ಮನೆಗೆ ಹೋಗಿ ದೇವ್ರ ಸಾಮಾನು ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಈ ರೀತಿ ನಾನು ಪೂಜೆ ಮಾಡಿದ್ದೆ. ನೈವೇದ್ಯಕ್ಕೆ ನಮ್ಮ ಮತ್ತೆ ಅಡುಗೆ ಎಲ್ಲ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಹೂವು ಎಲ್ಲ ಕೂಡ ನಾವೇ ಮನೆಯಲ್ಲೇ ತಂದು ಹೊಲಿದಿದ್ವಿ. ಸೊ ಹಾಗಾಗಿ ಇಷ್ಟೆಲ್ಲ ಇಟ್ಟು ಪೂಜೆ ಮಾಡಿ ಭಾಗ್ಯಪಿನ್ನಿ ಮನೆ ಹತ್ರ ಇವಾಗ ಊಟಕ್ಕೆ ಹೋಗಬೇಕು. ಹಾಯ್ ಮಾಡಿ ಎಲ್ಲರಿಗೂ ಫ್ರೆಂಡ್ಸ್. ಮತ್ತೆ ಹೇಳುತ್ತೆ ಇವತ್ತು ಏನೇನು ಸ್ಪೆಷಲ್ ಮಾಡಿದ್ದೀರಾ? ಓಕೆ ಓಕೆ. ಹಾಂ ಹಾಂ ಹಾಂ. ಪೊಂಗಲ್. ಹಾಂ. ಬೀನ್ಸ್ ಸಾಂಬಾರ್. ಓಕೆ. ಕೋಸಂಬರಿ. ವಡೆ ಮಾಡ್ತಾ ಇದ್ದಾರೆ. ಮತ್ತು ಇವತ್ತೇನು ಪ್ಲ್ಯಾನು?
ಪಿಕ್ಚರ್ಗೆ ಹೋಗ್ಬೇಕಾ? ಯಾವ ಪಿಕ್ಚರು? ಮಾಡ್ರನ್ ಅತ್ತೆಗೆ ಡ್ರೆಸ್ ಹಾಕ್ಸ್ಬೇಕು ವರ್ಷ ಒಂದ್ಸಲಿ. ಪೂಜೆ ಎಲ್ಲ ಮುಗೀತು. ಇನ್ನು ಇಲ್ಲಿ ಮಾಡಿರೋವಂಥ ಅಡುಗೆ ಎಲ್ಲ ತೊಗೊಂಡು ಪಿನ್ನಿ ಮನೆ ಹತ್ರನೂ ಹೋಗ್ತಾ ಇದ್ದೀವಿ. ಪಿನ್ನಿನೂ ಅಡುಗೆ ಮಾಡಿದ್ರೆ ಎಲ್ಲ ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ಪಿನ್ನಿ ಮನೆ ಹತ್ರ ಬಂದ್ವಿ. ಸೊ ನೋಡಿ, ಯದುವೀರ್ ಅವಾಗಲೇ ಆಟ ಆಡೋಕ್ಕೆ ಹೋಗ್ತಾ ಇದ್ದಾನೆ ಹುಡುಗರ ಜೊತೆ ಎಲ್ಲ. ಅವನು ಮೇಲೆ ಕರ್ಕೊಂಡು ಬಂದು ಇವಾಗ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಈ ಹಬ್ಬಕ್ಕೆ ಊಟ ಮಾಡ್ತೀವಿ ನಾವು. ಲಾಸ್ಟ್ ಇಯರ್ ಪಿನ್ನಿಯವ್ರು ಇಲ್ಲಿಗೆ ಶಿಫ್ಟ್ ಆಗಿರಲಿಲ್ವಲ್ಲ, ಅವಾಗ ನಾವು ಮಾತ್ರ ತಿನ್ಕೊಂಡಿದ್ವಿ. ಇವಾಗ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಹೆಣ್ಮಕ್ಳೆಲ್ಲರೂ ಗಾಳಿಪಟ ಬಿಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಒಂದೇ ಸಲ ಊಟ ಮಾಡಿಬಿಟ್ಟು ಗಾಳಿಪಟನ ಬಿಡೋಣ. ಹಾಗೆ ಸಂಜೆ ಏನು ಪ್ಲಾನ್ ಅಂದರೆ ಎಲ್ಲ ಮೂವಿಗೆ ಹೋಗೋಣ. ವೆಂಕಟೇಶ್ದು ಮೂವಿ ರಿಲೀಸ್ ಆಗಿದೆ ಅಲ್ವಾ, ಅದಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾಕಂದರೆ ನನಗೂ ಫೇವ್ರೆಟ್ ವೆಂಕಟೇಶ್. ಅವ್ರು ಯಾವಾಗ ಮಾಡಿದ್ರು ಮೂವೀಸ್ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ, ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನೋಡಿ, ಇದ್ಕಿದವರೆ ಕಾಳು ಸಾರು, ಪೊಂಗಲ್ಲು, ವಡೆ, ಹಪ್ಪಳ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಈ ತರ ಒಂದು ಫ್ಯಾಮಿಲಿ ಟೈಮ್ ಪ್ರತಿಯೊಬ್ರು ಅವ್ರ ಮನೆಗಳಲ್ಲಿ ಪಾಲನೆ ಮಾಡಬೇಕು. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ನೋಡ್ಬೋದು ನೀವು, ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಒಗ್ಗಟ್ಟು, ಆ ಒಂದು ಜೋಶೇ ಬೇರೆ. ಹಾಗೆ ಒಂದ್ ನಿಮಿಷ, ಅಷ್ಟು ಮೊತ್ತ ಇಲ್ಲದೆ ಇದ್ರೂ ಕೂಡ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಾದ್ರೂ ಈ ತರ ಮೀಟ್ ಆಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋದ್ರಲ್ಲೇ ಮಜಾನೇ ಬೇರೆ. ಏನಂತೀರಾ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈಗ ಊಟ ಎಲ್ಲ ಮುಗೀತು. ಆಲ್ಮೋಸ್ಟ್ ಟೈಮ್ ಬಂದೆಷ್ಟು 4:30 ಆಗಿದೆ. ಈಗ ನಾವು ಹೋಗ್ತಾ ಇದೀವಿ ಮಾರ್ತಳ್ಳಿಗೆ. ಸ್ವಲ್ಪ ಕೆಲಸ ಇದ್ದು ಹೋಗ್ತಾ ಇದೀವಿ. ಅಲ್ಲೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಮೂವಿ ಬುಕ್ ಮಾಡಿದೀವಿ. ಸೊ ಇಷ್ಟೊಂದು ವರ್ಷ ಆದ್ಮೇಲೆ ವೆಂಕಟೇಶ್ ಅವರ ಮೂವಿ ನೋಡೋಣ ಅಂತ ಆಸೆ ಆಗಿ ಫ್ಯಾಮಿಲಿ ಕಂಪ್ಲೀಟ್, ಯಾಕಂದ್ರೆ ವೆಂಕಟೇಶ್ ಮೂವಿನೇ ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಆಗಿರೋದ್ರಿಂದ ಎಲ್ಲರೂ ಸೇರಿ ಮೂವಿಗೆ ಹೋಗ್ತಾ ಇದೀವಿ. ಇದು ಈ ವರ್ಷದ 2ನೇ ಮೂವಿ ನಾವು ಹೋಗ್ತಾ ಇರೋದು. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ನ ಕೂಡ ಆಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಗೇನೆ ಎಷ್ಟೊಂದು ಚಾಯ್ ವೃದ್ಧಿದ ಎಂಕ್ವೈರೀಸ್ ಬರ್ತಾ ಇದೆ. ನಂಗೆ ನಿಜವಾಗ್ಲೂ ಒಬ್ಳೆ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲರೂ ಹೇಳ್ತಾ ಇದ್ರಿ ನೀವು ಎಷ್ಟು ಜೆನ್ಯೂನ್ ಆಗಿ ಎಲ್ಲ ಓಪನ್ ಆಗಿ ಹೇಳಿದೀರಾ ಅಂತ. ನಾವು ಮಾಡೋ ವೇ ಟ್ರೂ ಆಗಿದ್ದು ನಾವು ನಿಜಾಯಿತಿಯಾಗಿ ಮಾಡ್ತಾ ಇದೀವಿ ಅಂತ ಅಂದಾಗ ಏನಕ್ಕೆ ಮುಚ್ಚು ಮರೆ ಮಾಡಬೇಕು ಅನ್ನೋದೇ ನನ್ನ ಒಂದು ಒಪಿನಿಯನ್. ಹಾಗಾಗಿ ಹೇಗ್ ಮಾಡ್ಬೋದು, ಎಷ್ಟು ಲಾಭ ಬರುತ್ತೆ ಪ್ರತಿಯೊಂದು ನಾನು ವಿಡಿಯೋ ಹಾಕಿದ್ದೀನಿ. ಇನ್ನು ಯಾರು ಹೋಗಿ ನೋಡಿಲ್ಲ ಕೂಡ ಅದ್ರದ್ದು ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲೇ ನೀವು ಒಳ್ಳೆ ಲಾಭನ ಹೇಗ್ ಮಾಡ್ಬೋದು ಅಂತ ಕೂಡ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ ನ ತಿಳಿಸಿದೀನಿ. ಇನ್ನು ಯಾರಾದ್ರೂ ಈ ಚಾಯ್ ವೃದ್ಧಿ ಮಾಡಬೇಕು ಅನ್ಕೊಂಡಿರೋರು ಇದ್ರೆ ಅಥವಾ ಎಂಕ್ವೈರಿ ಮಾಡಬೇಕು ಅಂತ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ನನ್ನ ನಂಬರ್ ಪಿನ್ ಮಾಡಿರ್ತೀನಿ. ಅಂಡ್ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಿರ್ತೀನಿ. ಚಾಯ್ ವೃದ್ಧಿಗೆ ನೀವು ಇನ್ವೆಸ್ಟ್ ಮಾಡಬಹುದು, ಡಬಲ್ ರಿಟರ್ನ್ಸ್ ನ ಕೂಡ ನೀವು ತಗೊಳ್ಬಹುದು ಅಂತ ಹೇಳ್ತೀನಿ. ಅಂಡ್ ರೂಪೇಶ್ ಇವತ್ತೇನ್ ಗೊತ್ತಾ, ಕೋಇನ್ಸಿಡೆನ್ಸ್ ಆಗಿ ನಾನು ಯದುವೀರು ಗ್ರೀನ್ ಹಾಕೊಂಡ್ವಿ. ನಮ್ಮಿಬ್ಬರನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು ರೂಪೇಶ್ ಕೂಡ ಗ್ರೀನ್ ಹಾಕೊಂಡ್ ಬಂದಿದ್ದಾರೆ. ಹೇಳಪ್ಪ, ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಏನ್ ಸಮಾಚಾರ, ಹೇಗ್ ಬರ್ತಾ ಇದೆ ರಿವ್ಯೂಸ್ ಎಲ್ಲ ಚಾಯ್ ವೃದ್ಧಿ ಬಗ್ಗೆ? ಹೆಂಗಿದೆ ರಿವ್ಯೂಸ್ ಎಲ್ಲ? ರಿವ್ಯೂಸ್, ಫೀಡ್ಬ್ಯಾಕ್ಸ್ ಎಲ್ಲ ಚೆನ್ನಾಗಿದೆ. ಎಂಕ್ವೈರೀಸ್ ಹೆಂಗ್ ಬರ್ತಾ ಇದೆ? ಎಂಕ್ವೈರೀಸ್ ತುಂಬಾ ಒಳ್ಳೆ ರೆಸ್ಪಾನ್ಸಸ್ ಇದೆ. ನಿಜವಾಗ್ಲೂ ಆಗ್ತಾ ಇಲ್ಲ. ನಾನು ಅನ್ಕೊಂಡಿದೀನಿ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಯಾರನ್ನ ರಿಕ್ರೂಟ್ ಮಾಡ್ಬೇಕಾಗುತ್ತೆ ಅದಕ್ಕೂ ಕೂಡ. ಸೊ ಫಾಲೋ ಅಪ್ಸ್ಗೆ ಎಲ್ಲಾನು ನನ್ಗೆ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ನಾನು ಎಲ್ರದ್ದು ಸೇವ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಅದು ಒಂದು ಮೂಮೆಂಟ್ ಅಂದ್ರೆ ಒಂದು ಸ್ಟೇಜ್ ವರ್ಗೂ ಡಿಸ್ಕಷನ್ಸ್ ಎಲ್ಲ ಸ್ಟೇಜ್ ಬರೋವರೆಗೂ ನಾನು ಯಾರ್ದು ನಂಬರ್ ಸೇವ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ವಾರದ ಹಿಂದೆ ಕಳ್ಸಿರೋ ಮೆಸೇಜಸ್ ಕೆಲವೊಂದು ಡಿಸಪಿಯರ್ಸ್ ಆಗೋಗ್ತಾ ಇದೆ. ಅವ್ರು ಯಾರು ಏನ್ ಡಿಸ್ಕಸ್ ಮಾಡಿದ್ವಿ ನನ್ಗೆ ಏನು ನೆನಪಾಗ್ತಾ ಇಲ್ಲ. ಅದು ಒಂದು ಏನಾದ್ರೂ ಮಾಡ್ಬೇಕು ರೂಪೇಶ್, ಅದಕ್ಕೆ ನೋಡ. ನಾವು ಮಾರ್ತಳ್ಳಿಯಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಥಿಯೇಟರ್ ಹತ್ರ ಬಂದ್ವಿ, ಅಂದ್ರೆ ಗೋಪಾಲನ್ ಮಾಲ್ ಹತ್ರ ಬಂದ್ವಿ. ಚಿಕ್ಕಮ್ಮವರೆಲ್ಲ ಕಾರಲ್ಲಿ ಅಲ್ಲಿಗೆ ಬಂದಿದ್ರು. ಅಂಡ್ ನೋಡಿ, ಯದುವೀರ್ ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿದ್ದಾನೆ. ಅಂಡ್ ನನ್ನ ಕುರ್ತಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಂಡ್ ನೋಡಿ, ಇಲ್ಲಿ ವೆಂಕಟೇಶ್ ಎಂಟ್ರಿ, ಆಹಾ ಅವ್ರಿಗೆ ಎಷ್ಟು ಏಜ್ ಆದ್ರೂ ಎಷ್ಟು ಕ್ಲಾಸ್ ಆಗಿದ್ದಾರೆ. ಅವ್ರ ಆಕ್ಟಿಂಗು ಎಲ್ಲ ಸೂಪರ್ ಆಗಿತ್ತು. ಇನ್ನು ಯಾರು ಹೋಗಿ ಈ ಮೂವಿನ ನೋಡಿಲ್ಲ, ನೋಡಿ. ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಕಾಮಿಡಿ ಅಂತೂ ಸೂಪರ್ ಕಾಮಿಡಿ ಆಗಿತ್ತು. ಸಂಕ್ರಾಂತಿಗೆ వచ్చేస్తున్నామన్న ಮೂವಿ ಇದು ತುಂಬಾ ಚೆನ್ನಾಗಿತ್ತು. ಹೋಗಿ ನೋಡಿ, ಓಕೆನಾ? ಕ್ಲಿಪ್ಪಿಂಗ್ಸ್ ಕೂಡ ಕೆಲವೊಂದು ಹಾಕ್ತೀನಿ.
ಯದುವೀರಂತೂ ಈ ಸಾಂಗ್ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಆ ಥಿಯೇಟ್ರಲ್ಲಿ ಇರೋರಂತೂ ಯದುವೀರ್ನೇ ನೋಡ್ತಾ ಇದ್ರು, ಎಲ್ಲರೂ ಮಾತಾಡ್ಸೋದು ಆ ರೀತಿ ಎಲ್ಲ ಮಾಡ್ತಿದ್ರು. ಅಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.